ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಂದ್ಕೊಂಡ್ ಹಾಗೆ ಎಲ್ಲರೂ ದೇವಸ್ಥಾನದಲ್ಲಿ ಸಿಕ್ಕಿದ್ದೀವಿ. ಈಗ ಮುಂದೇನ್ ಮಾಡೋದು? ಆ ಶಾರ್ವರಿ ನಿಜವಾಗ್ಲೂ ಈ ದೇವಸ್ಥಾನಕ್ಕೆ ಬರ್ತಾಳ? ಇಷ್ಟೊತ್ತಾದರೂ ಅವಳು ಇಲ್ಲಿಗೆ ಬಂದಿಲ್ಲ ಅಂತಂದ್ಮೇಲೆ ಅವಳು ಈ ದೇವಸ್ಥಾನಕ್ಕೆ ಬರ್ತಾಳೆ ಅನ್ನೋದೇ ನನಗೆ ಅನುಮಾನ. ಹೌದು, ಶಾರ್ವರಿ ದೇವಸ್ಥಾನಕ್ಕೆ ಬರಲ್ಲ. ಏನ್ ಹೇಳ್ತಿದ್ದೀರ ಚಿಕ್ಕಪ್ಪ? ಶಾರ್ವರಿ ಬುದ್ಧಿ ನನಗೆ ಚೆನ್ನಾಗಿ ಗೊತ್ತು. ರಾಧಾ ಅವರು ನಮಗೆ ಈ ವಿಷಯ ತಿಳಿಸಿರೋದು ಅವಳಿಗೆ ಗೊತ್ತಾಗಿರ್ಬೋದು. ಅದಕ್ಕೆ ಅವಳು ಬೇರೆ ದೇವಸ್ಥಾನಕ್ಕೆ ಹೋಗಿರ್ತಾಳೆ. ಮತ್ತೀಗ ಏನ್ ಮಾಡೋದು? ಬೇರೆ ದೇವಸ್ಥಾನ ಯಾವುದು ಅಂತ ನಮಗೂ ಗೊತ್ತಿಲ್ಲ. ಎಲ್ಲಿ ಅಂತ ಹುಡುಕೋದು, ಹೇಗೆ ಅಂತ ಹುಡುಕೋದು? ಇನ್ಸ್ಪೆಕ್ಟರ್, ನಿಮ್ಮಿಂದ ಒಂದು ದೊಡ್ಡ ಹೆಲ್ಪ್ ಆಗ್ಬೇಕಿತ್ತು. ಅದೇನು ಅಂತ ಹೇಳಿ. ಎಲ್ಲ ಏರಿಯಾದಲ್ಲಿರೋ ಪೊಲೀಸ್ ಸ್ಟೇಷನ್ ಹೆಲ್ಪ್ ತಗೊಂಡು ಅವ್ರ ಅಂಡರಲ್ಲಿ ಬರೋ ದೇವಸ್ಥಾನಗಳನ್ನ ಸರ್ಚ್ ಮಾಡಿಸ್ಬೇಕು. ನೋಡಿ ಸಮರ್, ಅದು ನೀವು ಹೇಳಿದಷ್ಟು ಸುಲಭ ಅಲ್ಲ, ತುಂಬಾ ಚಾಲೆಂಜಿಂಗ್. ಅಷ್ಟು ಬೇಗ ಅಷ್ಟು ದೊಡ್ಡ ಇನ್ಫಾರ್ಮೇಶನ್ ಸಿಗೋದು ಸ್ವಲ್ಪ ಕಷ್ಟ. ಇನ್ಸ್ಪೆಕ್ಟರ್ ಪ್ಲೀಸ್, ಆಗಲ್ಲ ಅಂತ ಹೇಳ್ಬಿಡಿ. ಶಾರ್ವಿನ ಹುಡುಕಕ್ಕೆ ನೀವು ನಮ್ಗೆ ಹೆಲ್ಪ್ ಮಾಡಬೇಕು. ಸಮರ್ಥ್ ಹೇಳಿದ ಹಾಗೆ ಹೇಗಾದ್ರೂ ಮಾಡಿ ಎಲ್ಲ ದೇವಸ್ಥಾನಗಳನ್ನ ಸರ್ಚ್ ಮಾಡಿಸಿ. ಸರಿ, ಎಲ್ಲ ಕಡೆ ಸರ್ಚ್ ಮಾಡಿಸ್ತೀನಿ. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಇದರಿಂದ ನಾವು ಅವ್ರನ್ನ 100ಕ್ಕೆ 100 ಹಿಡಿತೀವಿ ಅಂತ ಹೇಳಕ್ಕಾಗಲ್ಲ. ನಾನು ಹೊರಡ್ತೀನಿ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಏನಾದರೂ ಚಿಕ್ಕ ಸುಳಿವು ಸಿಕ್ಕಿದ್ರು ನಮಗೆ ಇನ್ಫಾರ್ಮ್ ಮಾಡಿ, ನಾವು ಇಮಿಡಿಯೇಟ್ ಆಗಿ ಬರ್ತೀವಿ. ಓಕೆ. ಇನ್ಸ್ಪೆಕ್ಟರ್ಗೇನೋ ಹೇಳಿದ್ವಿ, ಅವ್ರು ಹುಡುಕ್ಲಿ. ಹಾಗಂತ ನಾವು ಸುಮ್ಮನೆ ಕೂರೋದು ಬೇಡ, ನಾವು ಎಲ್ಲ ಕಡೆ ಹುಡ್ಕೋಣ. ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ. ಆ ಶಾರ್ವರಿ ಮದ್ವೆ ಮಾಡ್ಸೋದಕ್ಕಿಂತ ಮುಂಚೆ ಅವ್ರು ಎಲ್ಲಿದ್ದಾರೆ ಅನ್ನೋದನ್ನ ನಾವು ಕಂಡುಹಿಡಿಬೇಕು. ಬಾ ಸಿರಿ, ನಾವು ಹೋಗಿ ಹುಡ್ಕೋಣ. ಸುತ್ತಮುತ್ತ ಇರೋ ದೇವಸ್ಥಾನಕ್ಕೆ ಹೋಗಿ ನಾವು ಹುಡುಕ್ತೀವಿ, ನೀವು ಎಲ್ಲ ಕಡೆ ಹುಡುಕಿ. ತುಳಸಿ ಬಾ, ನಾನು ನಿನ್ನ ಜೊತೆ ಬರ್ತೀನಿ. ಹುಡುಗ್ರ ನೋಡಿ, ನೀವು ಒಂದೊಂದು ದಿಕ್ಕಲ್ಲಿ ಹುಡುಕಿ. ಆ ದೇವರು ಅನ್ನೋನು ಇರೋದೇ ಆದರೆ ಶಾರ್ವರಿ ಇರೋ ದೇವಸ್ಥಾನದ ದಾರಿನ ಖಂಡಿತ ತೋರಿಸ್ತಾನೆ. ನಿಜ ಮಾವ, ಇದು ನಮಗೆ ಸಿಕ್ಕಿರೋ ಕಡೆ ಅವಕಾಶ. ಈಗ ನಾವು ಮಾಧವ್ ಅವ್ರನ್ನ ಹುಡುಕ್ಲಿಲ್ಲ ಅಂದ್ರೆ ಜೀವನ ಪರ್ಯಂತ ನಾವು ಅವ್ರನ್ನ ಕಳ್ಕೋಬೇಕಾಗತ್ತೆ. ಅಮ್ಮ, ಈ ಕಥೆಗೆ ಅಂತ್ಯ ಆಡೋ ಸಮಯ ಬಂದಿದೆ. ಅಪ್ಪ ಖಂಡಿತವಾಗ್ಲೂ ಸಿಗ್ತಾರೆ. ಸರಿ, ನಾವಿನ್ನು ಹೊಡ್ತೀವಿ. ಯಾರಿಗೆ ವಿಷಯ ಗೊತ್ತಾದರೂ ನಮಗೆ ಇನ್ಫಾರ್ಮೇಶನ್ ಕೊಡಿ.